ನಮಸ್ತೆ ಎಲ್ಲರಿಗೂ. ಇವತ್ತು ನಾನು ಪಾವ್ ಭಾಜಿ ರೆಸಿಪಿನ ತೋರಿಸ್ಕೊಡ್ತಾ ಇದ್ದೀನಿ. ಇದಕ್ಕೆ ಬೇಕಾಗಿರೋ ತರಕಾರಿಗಳು ಆಲೂಗಡ್ಡೆ, ಕ್ಯಾರೆಟ್, ಬೀಟ್ರೂಟ್, ಹಸಿ ಬಟಾಣಿ, ಕಾಲಿಫ್ಲವರ್ ಹಾಗೂ ಪಾವ್ ಭಾಜಿ ಮಸಾಲ ಪೌಡರ್. ಈಗ ಒಂದು ಕುಕ್ಕರ್ನಲ್ಲಿ 1 ಕ್ಯೂಬ್ ಆಗುವಷ್ಟು ಬೆಣ್ಣೆನ ಹಾಕ್ತಾ ಇದ್ದೀನಿ. ಬೆಣ್ಣೆ ಕರಗಿದ ನಂತರ ಕಟ್ ಮಾಡ್ಕೊಂಡಿರುವಂತಹ ತರಕಾರಿಗಳನ್ನೆಲ್ಲ ಹಾಕ್ತಾ ಇದ್ದೀನಿ. ಪಾವ್ ಭಾಜಿನ ಹೊರಗಡೆ ತಿನ್ನೋ ಬದಲು ಮನೆಯಲ್ಲೇ ಒಂದ್ಸರಿ ಈಸಿಯಾಗಿ ಟ್ರೈ ಮಾಡಿ ನೋಡಿ, ತುಂಬಾ ಚೆನ್ನಾಗಿರುತ್ತೆ. ನಂತರ ಈಗ ಇದಕ್ಕೆ 2 ಟೇಬಲ್ ಸ್ಪೂನ್ ಆಗುವಷ್ಟು ಪಾವ್ ಭಾಜಿ ಮಸಾಲ ಪೌಡರ್ನ ಹಾಕ್ತಾ ಇದ್ದೀನಿ. ಹಾಗೆ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ನಾನು ಎವರೆಸ್ಟ್ ಪಾವ್ ಭಾಜಿ ಮಸಾಲ ಪೌಡರ್ನ ಯೂಸ್ ಮಾಡಿದ್ದೆ. ನಂತರ ಇದಕ್ಕೆ ನೀರನ್ನು ಹಾಕಿ ಕುಕ್ಕರ್ ವಿಸಿಲ್ನ ಕ್ಲೋಸ್ ಮಾಡಿ ಮೀಡಿಯಂ ಫ್ಲೇಮಲ್ಲಿ 3 ವಿಸಿಲ್ ಮಾಡಬೇಕು. ಈಗ ಇದು 3 ವಿಸಿಲ್ ಆಗಿದೆ. ನೋಡ್ಬೋದು ತರಕಾರಿ ಎಲ್ಲ ಚೆನ್ನಾಗಿ ಬೆಂದಿದೆ. ಆದರೆ ಇಲ್ಲಿ ಇನ್ನೂ ಸ್ವಲ್ಪ ಎಕ್ಸೆಸ್ ವಾಟರ್ ಇದೆ. ಸೊ ಅದಕ್ಕೆ ನಾನು ಮತ್ತೆ ಮೀಡಿಯಂ ಫ್ಲೇಮಲ್ಲಿ ಸ್ವಲ್ಪ ಹೊತ್ತು ಬಾಯ್ಲ್ ಮಾಡ್ತಾ ಇದ್ದೀನಿ. ಹಾಗೆಯೇ ಈಗ ನೋಡ್ಬೋದು ನೀವು ವಾಟರ್ ಎಲ್ಲ ಹೋಗಿದೆ. ನಂತರ ಈಗ ಫ್ಲೇಮ್ನ ಆಫ್ ಮಾಡಿ ಎಲ್ಲ ತರಕಾರಿಗಳನ್ನು ಸ್ಮ್ಯಾಶ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ತರಕಾರಿ ಎಲ್ಲ ಇವಾಗ ಚೆನ್ನಾಗಿ ಸ್ಮ್ಯಾಶ್ ಆಗಿದೆ. ಈಗ ಒಂದು ಪ್ಯಾನ್ನಲ್ಲಿ 3 ಕ್ಯೂಬ್ ಆಗುವಷ್ಟು ಬೆಣ್ಣೆನ ಹಾಕ್ತಾ ಇದ್ದೀನಿ. ನಾನಿಲ್ಲಿ ಎಣ್ಣೆನ ಯೂಸೇ ಮಾಡಿಲ್ಲ, ಯಾಕಂದರೆ ಪಾವ್ ಭಾಜಿಗೆ ಬೆಣ್ಣೆ ಯೂಸ್ ಮಾಡಿದ್ರೇ ಅದು ತುಂಬ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ. ಇಲ್ಲಿ ನಾನು ಆನಿಯನ್, ಟೊಮೆಟೊ, ಕ್ಯಾಪ್ಸಿಕಮ್ನು ಯೂಸ್ ಮಾಡಿದ್ದೆ, ಆದರೆ ಅದನ್ನು ತೋರಿಸಲಿಲ್ಲ. ಈಗ ಇದು ಬೆಣ್ಣೆ ಕಾಯ್ದ ನಂತರ ಇದಕ್ಕೆ ಚಿಕ್ಕದಾಗಿ ಹೆಚ್ಚಿರುವಂಥ ಆನಿಯನ್ ಹಾಕ್ತಾ ಇದ್ದೀನಿ. ಈಗ ಆನಿಯನ್ನ ಬಾಡಿಸ್ಕೊಳ್ತಾ ಇದ್ದೀನಿ. ಈಗ ಇದಕ್ಕೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಗೆ ಸ್ವಲ್ಪ ಅರಿಶಿನ ಪುಡಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಇದಕ್ಕೆ ಚಿಕ್ಕದಾಗಿ ಹೆಚ್ಚಿರುವಂಥ ಟೊಮೆಟೊ ಹಾಕ್ತಾ ಇದ್ದೀನಿ. ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನಂತರ ಇದಕ್ಕೆ 1 ಟೇಬಲ್ ಸ್ಪೂನ್ ಆಗುವಷ್ಟು ಅಚ್ಚ ಖಾರದ ಪುಡಿನ ಹಾಕ್ತಾ ಇದ್ದೀನಿ. ಹಾಗೆ 3 ಟೇಬಲ್ ಸ್ಪೂನ್ ಆಗುವಷ್ಟು ಪಾವ್ ಭಾಜಿ ಮಸಾಲ ಪೌಡರ್ನ ಹಾಕ್ತಾ ಇದ್ದೀನಿ. ಈಗ ಎಲ್ಲನೂ ಚೆನ್ನಾಗಿ ಒಂದ್ಸರಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ನಂತರ ಚಿಕ್ಕದಾಗಿ ಹೆಚ್ಚಿರುವಂಥ ಕ್ಯಾಪ್ಸಿಕಮ್ನ ಹಾಕ್ತಾ ಇದ್ದೀನಿ. ಕ್ಯಾಪ್ಸಿಕಮ್ನ ಮುಂಚೆನೇ ಹಾಕಿಬಿಟ್ರೆ ತುಂಬಾ ಮೆತ್ತಗಾಗ್ಬಿಡುತ್ತೆ, ಅದಕ್ಕೆ ಈಗ ಹಾಕ್ತಾ ಇದ್ದೀನಿ. ನಂತರ ಸ್ವಲ್ಪ ನೀರನ್ನು ಹಾಕಿ ಇದನ್ನು ಸ್ವಲ್ಪ ಹೊತ್ತು ಬಾಯ್ಲ್ ಆಗಕ್ಕೆ ಬಿಡಬೇಕು. ಈಗ ನೋಡ್ಬೋದು ಎಣ್ಣೆ ಎಲ್ಲ ಬಿಟ್ಕೊಂಡಿದೆ, ಚೆನ್ನಾಗಿ ಬಾಯ್ಲು ಆಗಿದೆ. ಈಗ ಇದಕ್ಕೆ ನಾವು ತರಕಾರಿಗಳನ್ನೆಲ್ಲ ಸ್ಮ್ಯಾಶ್ ಮಾಡ್ಕೊಂಡಿರ್ತೀವಲ್ಲ ಅದನ್ನು ಇಲ್ಲಿ ಹಾಕ್ತಾ ಇದ್ದೀನಿ. ಎಲ್ಲನೂ ಚೆನ್ನಾಗಿ ಒಂದ್ಸರಿ ಮಿಕ್ಸ್ ಮಾಡ್ಕೊಳ್ಳೋಣ. ನಂತರ ಇನ್ನೂ ಸ್ವಲ್ಪ ನೀರನ್ನು ಹಾಕಿ ಸ್ವಲ್ಪ ಹೊತ್ತು ಇದನ್ನು ಬಾಯ್ಲ್ ಮಾಡೋಣ. ಈಗ ಬಾಯ್ಲ್ ಆಗ್ತಾ ಇದೆ ಇದು. ಈಗ ಇದಕ್ಕೆ ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಚಾಟ್ ಮಸಾಲ ಪೌಡರ್ ಹಾಗೂ 2 ಟೇಬಲ್ ಸ್ಪೂನ್ ಆಗುವಷ್ಟು ಲಿಂಬೆ ರಸವನ್ನು ಹಾಕ್ತಾ ಇದ್ದೀನಿ. ನಂತರ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಬಿಸಿ ಬಿಸಿಯಾದಂತಹ ಭಾಜಿ ರೆಡಿಯಾಗಿದೆ. ನೋಡ್ಬೋದು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ಈಗ ಇಲ್ಲಿ ಪಾವ್ನ ನಾನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಒಂದು ದೋಸೆ ಹಂಚು ಅಥವಾ ತವಾನ ಕಾಯಲು ಇಡಬೇಕು. ನಂತರ ಅದಕ್ಕೆ 1 ಕ್ಯೂಬ್ ಆಗುವಷ್ಟು ಬೆಣ್ಣೆನ ಹಾಕಿ ಸ್ಪ್ರೆಡ್ ಮಾಡ್ಕೊಳ್ಳಿ. ನಂತರ ಅದಕ್ಕೆ ಭಾಜಿ ಏನು ಮಾಡಿದ್ದೀವಲ್ಲ ಮಸಾಲ, ಅದನ್ನು ಸ್ವಲ್ಪ ಹಾಕಬೇಕು ನಾವು. ಒಂದು ಅರ್ಧ ಟೇಬಲ್ ಸ್ಪೂನ್ ಅಥವಾ 1 ಟೇಬಲ್ ಸ್ಪೂನ್ನ ಹಾಕಿ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಉದುರಿಸಿ ಸ್ವಲ್ಪ ಅದನ್ನು ಸ್ಪ್ರೆಡ್ ಮಾಡ್ಕೋಬೇಕು. ನಂತರ ಕಟ್ ಮಾಡಿರುವಂಥ ಪಾವನ್ನ ಏನಿದೆಯಲ್ಲ ಅದ್ರ ಮೇಲೆ ಇಟ್ಬಿಟ್ಟು ಸ್ವಲ್ಪ ಅದನ್ನು ರೋಸ್ಟ್ ಮಾಡಬೇಕು. ಹಾಗೆ ಮೇಲೇನೂ ಸ್ವಲ್ಪ ಬೆಣ್ಣೆನ ಹಾಕಿ ಒಂದು 10 ಸೆಕೆಂಡ್ಗಳ ಕಾಲ ಇದನ್ನು ರೋಸ್ಟ್ ಮಾಡಿದ್ರೆ ಸಾಕಾಗುತ್ತೆ. ನಂತರ ಇನ್ನೊಂದು ಸೈಡನ್ನು ಸ್ವಲ್ಪ ರೋಸ್ಟ್ ಮಾಡಿ ಈಗ ರೆಡಿಯಾಗಿದೆ. ಈಗ ಬಿಸಿ ಬಿಸಿಯಾದಂತಹ ಟೇಸ್ಟಿಯಾದಂತಹ ಈವ್ನಿಂಗ್ ಪಾವ್ ಭಾಜಿ ಮಸಾಲ ರೆಡಿಯಾಗಿದೆ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.